Invest and earn more than 80% profit. Let your money work for you. Check description for more information. ಹಾಯ್ ಆಡಿಯನ್ಸ್, ವೆಲ್ಕಮ್ ಟು ಹಾಲಿವುಡ್ ಯಾತ್ರಾ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ರಿವ್ಯೂ ಮಾಡ್ತಿರೋ ಸಿನಿಮಾ ದ ಕ್ಯೂರಿಯಸ್ ಕೇಸ್ ಆಫ್ ಬೆಂಜಮಿನ್ ಬಟನ್. ಇದನ್ನ ಕನ್ನಡದಲ್ಲಿ ಹೇಳೋಕ್ ಹೋದ್ರೆ ಬೆಂಜಮಿನ್ ಗುಂಡಿನ ವಿಚಿತ್ರ ಪ್ರಕರಣ ಅಂತ. ಅದಕ್ಕೆ ನಾನು ಜಸ್ಟ್ ಕನ್ನಡದಲ್ಲಿ ಹೇಳಲ್ಲ, ಇಂಗ್ಲಿಷ್ನಲ್ಲಿ ಹೇಳ್ಬಿಡ್ತೀನಿ. ಇದು ಒಂದು ರೊಮ್ಯಾನ್ಸ್ ಅಂಡ್ ಡ್ರಾಮಾ ಸಿನಿಮಾ, ಸೈನ್ಸ್ ಫಿಕ್ಷನ್ ಒಂದು ಲೆವೆಲ್ಲಿಗೆ. ಈ ಸಿನಿಮಾ ರಿಲೀಸ್ ಆಗಿರೋದು 2008. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಡೇವಿಡ್ ಫಿಂಚರ್ ಹಾಗೂ ಲೀಡ್ ರೋಲಲ್ಲಿ ಇರೋದು ಬ್ರಾಡ್ ಪಿಟ್. ಇವರು ಆಂಜೆಲಿನಾ ಜೋಲಿ ಅವರದು ತುಂಬಾ ಹಳೆಗಂಡ. ಕೇಟ್ ಬ್ಲಾಂಚೆಟ್, ತರಾಜಿ ಪಿ ಹೆನ್ಸನ್, ಜೂಲಿಯಾ ಆರ್ಮಂಡ್, ಸಾಧು ಕೋಕಿಲಾ, ಜೂಲಿಯಾ ಆರ್ಮಂಡ್, ರವೆ ಇಡ್ಲಿ. ಇದು ಫ್ಯಾಮಿಲಿ ಜೊತೆ ನೋಡೋ ಸಿನಿಮಾ ಅಲ್ಲ. ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ, ಇಂದು ನಾವು ಒಂದೇ ಸಮಯದಲ್ಲಿ ಮನಸ್ಸನ್ನು ತಟ್ಟುವ, ಆತ್ಮವನ್ನು ಕಲುಕುವ ಒಂದು ಅದ್ಭುತ ಕಥೆಯೊಳಗೆ ಪ್ರವೇಶಿಸೋಣ. ಆ ಕಥೆ ಎಂದರೆ ದ ಕ್ಯೂರಿಯಸ್ ಕೇಸ್ ಆಫ್ ಬೆಂಜಮಿನ್ ಬಟನ್. ಒಂದು ಗವರ್ನ್ಮೆಂಟ್ ಆಸ್ಪತ್ರೆಯ ಜನರಲ್ ವಾರ್ಡ್ ಕೋಣೆಯಲ್ಲಿ ಜೀವನದ ಕೊನೆಯ ಉಸಿರನ್ನು ಎಣಿಸುತ್ತಿರುವ ಒಬ್ಬ ವೃದ್ಧ ಮುದುಕಿ ಚಾಪೆ ಮೇಲೆ ಆರಾಮಾಗಿ ಮಲಗಿದ್ದಾಳೆ. ಅವಳ ಪಕ್ಕದಲ್ಲಿ ಅವಳ ಮಗಳು ಕ್ಯಾರೋಲೈನ್. ಹೊರಗೆ ಬಿರುಗಾಳಿ, ಸುಂಟರಗಾಳಿ, ಗಾಳಿ ಸುಂಟರಗಾಳಿ ಗರ್ಜಿಸುತ್ತಿದೆ. ಚಂಡಮಾರುತ ಸಮೀಪಿಸುತ್ತಿದೆ. ಆದರೆ ಕ್ಯಾರೋಲೈನ್ಗಿಂತ ಮುಖ್ಯವಾದದ್ದು ಏನು ಗೊತ್ತಾ? ಅವಳ ತಾಯಿಯ ಉಸಿರು, ಅವಳ ಜೀವ. ನಾವು ಪ್ರೀತಿಸುವವರನ್ನು ಕಳೆದುಕೊಳ್ಳುವ ಭಯವನ್ನು ನೀವು ಎಂದಾದರೂ ಅನುಭವಿಸಿದ್ದೀರಾ? ಇದೆಲ್ಲ ನೀ ಪರ್ಸನಲ್ ನಾನ್ ಕೇಳ್ಬಾರ್ದು, ಸುಮ್ನೆ ಒಂದು ಎಕ್ಸಾಂಪಲ್ ಕೇಳಿದೆ ಅಷ್ಟೇ. ಕ್ಯಾರೋಲೈನ್ ತನ್ನ ತಾಯಿಗೆ ಕೊನೆಯ ದಿನಗಳಲ್ಲಿ ಶಾಂತಿ ಕೊಡಲು ಎಲ್ಲಾ ಪ್ರಯತ್ನ ಮಾಡುತ್ತಾಳೆ. ಲೈಕ್ ಹಾಡಿಳದು, ಡ್ಯಾನ್ಸ್ ಮಾಡೋದು, ಮಿಮಿಕ್ರಿ ಮಾಡೋದು, ಜೋಕ್ ಮಾಡೋದು, ಡಿಸ್ಕೋ ಡ್ಯಾನ್ಸ್ ಮಾಡೋದು, ಕೋಳಿ ಮಾಡೋದು ಎಲ್ಲ ಮಾಡುತ್ತಿರುತ್ತಾಳೆ ಅವರ ಅಮ್ಮನ್ ಸಮಾಧಾನ ಮಾಡೋಕೆ. ಆದರೆ ತಾಯಿ ತಿಳಿದಿದ್ದಾಳೆ, ಅವಳ ಸಮಯ ಮುಗಿಯುತ್ತಿದೆ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ನಿಗರ್ಕೋತಾಳೆ, ಮನೆ ಮುಂದೆ ಹೊಗೆ ಹಾಕ್ತಾರೆ ಅಂತ. ಅಷ್ಟರಲ್ಲಿ ಆ ಮುದಿ ಒಂದು ವಿಚಿತ್ರ ಕಥೆಯನ್ನು ಹೇಳಲು ಆರಂಭಿಸುತ್ತಾಳೆ. ಇದು ಪ್ರಥಮ ಮಹಾಯುದ್ಧದ ಕಾಲ, ಫಸ್ಟ್ ವರ್ಲ್ಡ್ ವಾರ್. ಒಬ್ಬ ಕುರುಡ ಗಡಿಯಾರಗಾರ, ಅವನ ಮಗ ಯುದ್ಧಕ್ಕೆ ಇಟ್ಲೆಸ್ ಸೈಕಲ್ನಲ್ಲಿ ಸ್ಕೂಲಕೊಂಡು ಹೋಗುತ್ತಾನೆ. ಆದರೆ ಕೆಲವು ದಿನಗಳ ನಂತರ ಅವನ ನೀಡಿಕೊಂಡಿರೋ ಸುದ್ದಿ ಮನೆಗೆ ಬರುತ್ತದೆ. ಒಬ್ಬ ತಂದೆಯ ಹೃದಯ ಒಡೆದಾಗ ಅದು ಹೇಗಿರುತ್ತದೆ ನೀವು ಊಹಿಸಬಹುದು. ಎಲ್ಲ ಪೀಸ್ ಹಾರ್ಟ್, ಎಲ್ಲ ಪೀಸ್. ತಮ್ಮ ಮಗನ ಅಂತ್ಯಕ್ರಿಯೆ ಮಾಡಿದ ನಂತರ ಶಾಮಿಯನ್ಗೆ ಕಾಸ್ ಕೊಡಕ್ಕೆ ದುಡ್ಡಿರಲ್ಲ. ಆಮೇಲೆ ಅವನು ಕಣ್ಣಿಲ್ದೆದ್ರೂ ಒಂದು ಗಡಿಯಾರವನ್ನು ತಯಾರಿಸುತ್ತಾನೆ. ಆದರೆ ಅದು ಸಾಮಾನ್ಯ ಗಡಿಯಾರವಲ್ಲ. ಉದ್ಘಾಟನೆಯ ದಿನ ಎಲ್ಲರೂ ಆಶ್ಚರ್ಯದಿಂದ ಬಾಯ್ ಬಿಡಕೊಂಡು ನೋಡುತ್ತಾರೆ. ಗಡಿಯಾರ ಹಿಂದಕ್ಕೆ ಓಡುತ್ತಿದೆ, ಆಂಟಿ ಕ್ಲಾಕ್ ವೈಸ್ ತಿರುಗುತ್ತಿರುತ್ತದೆ. ಹೌದು, ಸಮಯವನ್ನು ಹಿಂದಕ್ಕೆ ತಿರುಗಿಸುತ್ತಿದೆ. ಅವನು ಹೇಳುತ್ತಾನೆ, ಈ ರೀತಿ ಸಮಯ ಹಿಂದಕ್ಕೆ ಹೋಗಿದ್ರೆ ಯುದ್ಧದಲ್ಲಿ ಸತ್ತವರು ಮತ್ತೆ ಜೀವಂತವಾಗಿ ಪೀಜೆಗೆ ಬರುತ್ತಾರೆ. ಆ ಮಾತು ಕೇಳಿದವರು ಬೆರಗಾಗುತ್ತಾರೆ, ದಂಗ್ ಆಗಿಬಿಡುತ್ತಾರೆ. ಆದರೆ ನಂತರ ಏನಾಯಿತು ಗೊತ್ತಾ? ಹೇಳ್ತೀನಿ ಕೇಳಿಸ್ಕಳಿ. ಆ ಗಡಿಯಾರಗಾರ ಕಾಣೆಯಾಗುತ್ತಾನೆ, ಎಲ್ಲೋ ಹಾಳಾಗೋಗುತ್ತೆ. ಕೆಲವರು ಹೇಳುತ್ತಾರೆ ಅವನು ಸಮುದ್ರಕ್ಕೆ ಹೊರಟನು, ಇನ್ನೂ ಕೆಲವರು ಹೇಳುತ್ತಾರೆ ದುಃಖದಿಂದ ಸತ್ತನು. ಇಲ್ಲಿ ಕಥೆ ಮುಗಿಯುವುದಿಲ್ಲ, ಇದು ಈಗಷ್ಟೇ ಆರಂಭ. 80% ರಿಟರ್ನ್ಸ್ ಮಾತ್ರವಲ್ಲ, ಸುರಕ್ಷಿತ ಹೂಡಿಕೆಯ ಅವಕಾಶ. ಶ್ರೀರಾಮ್ ಫೈನಾನ್ಸ್ ವತಿಯಿಂದ ಮಿಸ್ ಮಾಡಬೇಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕ್ಲಿಕ್ ಮಾಡಿ ವಿವರ ನೋಡಿ. ಹೌದು, ವೃದ್ಧೆ ತನ್ನ ಮಗಳಿಗೆ ಒಂದು ಹಳೆಯ ಮಿಲ್ಕ್ ಡೈರಿಯನ್ನು ಓದಲು ಹೇಳುತ್ತಾಳೆ. ಅದು ಯಾರದು? ಮಗಂದು ಗೊತ್ತಾ? ನನ್ನ ಹೆಸರು ಬೆಂಜಮಿನ್ ಬಟನ್, ಮಟನ್ ಅಲ್ಲ ಬಟನ್. ಯುದ್ಧ ಮುಗಿದ ಸಂಭ್ರಮದ ಮೊದಲ ರಾತ್ರಿ ಒಬ್ಬ ಮಗು ಜನ್ಮ ತಾಳುತ್ತದೆ. ಯಾವ ರಾಶಿಲಿ ಹುಟ್ಟವ್ನೆ ಅಂತ ಕೇಳಬೇಡಿ. ಆದರೆ ಅದು ಸಾಮಾನ್ಯ ಮಗು ಅಲ್ಲ, ಪರದೇಸಿ. ಅದು 80 ವರ್ಷದ ವೃದ್ಧನಂತೆ ಕಾಣುತ್ತಿತ್ತು, ಫುಲ್ ಮುದಿಯ. ನೀವು ಇದನ್ನು ಕಲ್ಪಿಸಿಕೊಳ್ಳಬಹುದೇ? ಮಗುವನ್ನು ನೋಡಿ ತಂದೆ ಭಯದಿಂದ ಕಿರುಚುತ್ತಾನೆ. ಅವನು ಆ ಮಗುವನ್ನು ತ್ಯಜಿಸಲು ಯತ್ನಿಸುತ್ತಾನೆ. ಆದರೆ ವಿಧಿ ಅವನನ್ನು ಒಂದು ವೃದ್ಧಾಶ್ರಮದ ಬಾಗಿಲಿಗೆ ತಂದು ನಿಲ್ಲಿಸುತ್ತದೆ. ಅಲ್ಲಿ ಕ್ವೀನಿ ಎಂಬ ಮಹಿಳೆ ಮಗುವನ್ನು ಝೂಮ್ ಹಾಕೊಂಡು ನೋಡುತ್ತಾಳೆ. ಇತರರಂತೆ ದೂರ ಹೋಗುವುದಿಲ್ಲ. ಆಕೆ ಅದನ್ನು ಎತ್ತಿಕೊಂಡು, ಲಾಲಿ ಬಂಗಾರ ಸಾಲಿಮದ್ದು ಸಾಹುಕಾರ, ಇವನು ನನ್ನ ಮಗ ಎಂದು ತೀರ್ಮಾನ ಮಾಡುತ್ತಾಳೆ. ಇದು ನಿಜವಾದ ತಾಯ್ತನ ಅಲ್ಲವೇ? ಡಾಕ್ಟರ್ ಹೇಳುತ್ತಾನೆ, ಈ ಮಗುವಿಗೆ ಅಪರೂಪದ ಕಾಯಿಲೆ.
ಇದು ಬೇಗ ವಯಸ್ಸಾಗುತ್ತಿದೆ, ಆದರೆ ಲೇಟಾಗಿ ನಿದ್ರೆ ತಾನೆ. ಆದರೆ ಕ್ವೀನಿ ಹಿಂಜರಿಯುವುದಿಲ್ಲ. ಕ್ಯಾರೆ ಅಂತಾನೂ ಅನ್ನಲ್ಲ. ಅವಳು ಅವನನ್ನು ಕಂಪ್ಲೇಂಟ್ ಕೊಡಿಸಿ ಬೆಳೆಸುತ್ತಾಳೆ. ಬೆಂಜಮಿನ್ 3 ವರ್ಷದಾಗಿದ್ದರೂ ವೃದ್ಧನಂತೆ ಕಾಣುತ್ತಾನೆ. ವೀಲ್ಚೇರ್ನಲ್ಲಿ ಕುಳಿತುಕೊಂಡು ಜೀವನವನ್ನು ನೋಡುತ್ತಾನೆ. ಆದರೆ ಒಂದು ದಿನ ಅದ್ಭುತ ಸಂಭವಿಸುತ್ತದೆ. ಚರ್ಚ್ನಲ್ಲಿ ಒಬ್ಬ ಪಾಸ್ಟರ್ ಪ್ರಾರ್ಥನೆ ಮಾಡುತ್ತಾರೆ. ಅಷ್ಟರಲ್ಲಿ ಬೆಂಜಮಿನ್ ನಿಂತು ಮೂನ್ ವಾಕ್ ಮಾಡುತ್ತಾನೆ. ಜನರು ಹರ್ಷೋದ್ಗಾರ ಮಾಡುತ್ತಾರೆ. ಖುಷಿಯಿಂದ ಎಲ್ಲರೂ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಅಂತ ಡ್ಯಾನ್ಸ್ ಮಾಡ್ತಾರೆ. ಆದರೆ ಪಾಸ್ಟರ್ ತಕ್ಷಣವೇ ಸತ್ತುಬಿಡುತ್ತಾರೆ. ಆಗ ಜನರೆಲ್ಲರೂ ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಅಂತ ಹಾಡ್ಹಾಡ್ತಾರೆ. ಜೀವನ ಎಷ್ಟು ವಿಚಿತ್ರ ಅಲ್ಲವೇ? ಕಾಲ ಸಾಗುತ್ತದೆ. ಹೂವು ಅರಳುತ್ತವೆ, ಮರ ಬೆಳೆಯುತ್ತವೆ, ಹೊಸ ಜೀವ ಹುಟ್ಟುತ್ತವೆ. ಹಳೆ ದಿವಾನ್ ಇರುತಕ ಹಳೆ ಜೀವ ನಿಗರು ಬರುತ್ತವೆ. ನಿಗರ್ ಕೊತಾನ್ವೆ ಚಪ್ಪಲಿ ಸೋದೋಗುತ್ತೆ. ಮಳೆಯಾಗುತ್ತೆ, ಜಾಮುನು ಹಾಳಾಗ್ಹೋಗುತ್ತೆ. ಬೆಂಜಮಿನ್ ಹೊಸ ಜನರನ್ನು ಭೇಟಿಯಾಗುತ್ತಾನೆ. ಕುದುರೆ, ಮೈಸೂರು ಕುರಿ ಕಾಯೋರು, ಮೀನು ಹಿಡಿಯೋರು ಇವರನ್ನೆಲ್ಲರನ್ನೂ ಫ್ರೆಂಡ್ಸ್ ಮಾಡಕತ್ತಾನೆ. ಹೊಸ ಅನುಭವಗಳನ್ನು ಪಡೆಯುತ್ತಾನೆ. ಒಬ್ಬ ಚಿಕ್ಕವನಾದ ಒಟಿ ಅವನಿಗೆ ಹೊರಜಗತ್ತನ್ನು ತೋರಿಸುತ್ತಾನೆ. ಅವನ ಜೀವನದಲ್ಲಿ ಮೊದಲ ಸಾಹಸ, ಮೊದಲ ಸ್ವಾತಂತ್ರ್ಯ. ಇನ್ನೊಂದು ಕಡೆ ಕಥೆ ಓದುತ್ತಿರುವ ಕ್ಯಾರೋಲೈನ್ ಒಂದು ದೊಡ್ಡ ಸತ್ಯ ಅರಿಯುತ್ತಾಳೆ. ಡೈರಿಯಲ್ಲಿ ಇರುವ ಡೈಸಿ ಅವಳ ತಾಯಿ. ಇದರಿಂದ ಕಥೆ ಇನ್ನಷ್ಟು ಸಮುದ್ರದ ಆಳಕ್ಕೆ ಹೋಗುತ್ತದೆ. ಬೆಂಜಮಿನ್ 15 ವರ್ಷಕ್ಕೆ ಹಡಗಿನಲ್ಲಿ ವಾಚ್ಮೆನ್ ಕೆಲಸ, ಸ್ಪೈಡರ್ಮ್ಯಾನ್ ಕೆಲಸ ಆರಂಭಿಸುತ್ತಾನೆ. ಕ್ಯಾಪ್ಟನ್ ಮೈಕ್ ಅವನ ಈ ಚಡ್ಡಿ ದೋಸ್ತಾಗುತ್ತಾನೆ, ಸ್ನೇಹಿತನಾಗುತ್ತಾನೆ. ಅವನು ಮೊದಲ ಬಾರಿ ಪ್ರೇಮ, ಮೊದಲ ಅನುಭವ, ಜೀವನದ ಸಿಹಿ ಕಹಿ ರುಚಿ ಅನುಭವಿಸುತ್ತಾನೆ. ಹ್ಯಾಪಿ ಡೇಸ್, ಜಾಲಿ ಡೇಸ್, ಲವ್ಲಿ ಡೇಸ್. ಅವನು ಹೇಳುತ್ತಾನೆ, ಇದು ನನ್ನ ಬೆಳವಣಿಗೆಯ ಕ್ಷಣ, ಎಲ್ಲಾ ಚಿಗುರುತ್ತಿದೆ. ಆದರೆ ಒಂದು ಪ್ರಶ್ನೆ ಇಲ್ಲಿ ಹುಟ್ಟುತ್ತದೆ. ನಾವು ವಯಸ್ಸಾಗುತ್ತಾ ಹೋಗುತ್ತೇವೆ, ಆದರೆ ಬೆಂಜಮಿನ್ ಅವನು ಯುವನಾಗುತ್ತಾ ಹೋಗುತ್ತಾನೆ. ಅವನ ಜೀವನದಲ್ಲಿ ಡೈಸಿ ಮತ್ತೆ ಗವರ್ಮೆಂಟ್ ಬಸ್ ಅಲ್ಲಿ ಬರುತ್ತಾಳೆ. ಇಬ್ಬರೂ ಒಂದೇ ವಯಸ್ಸಿನವರು, ಆದರೆ ಹೊರಗೆ ಒಬ್ಬ ಯುವತಿ, ಮತ್ತೊಬ್ಬ ಮುದಿಯ ತಾತ ವೃದ್ಧ. ಜನರು ತೀರ್ಪು ಕೊಡುತ್ತಾರೆ, ಆದರೆ ಪ್ರೀತಿ, ಪ್ರೇಮ, ಪ್ರಳಯ ಅದು ಎಲ್ಲವನ್ನೂ ಮೀರಿ ಹಾಳಾಗಿ ನೀರಲ್ಲಿ ಕೊಚ್ಚಿಕೊಂಡು ಹೋಗುತ್ತದೆ. ಯುದ್ಧ ಮತ್ತೆ ಬರುತ್ತದೆ. ಟೈಟಾನಿಕ್ ಹಡಗು ಮುಳುಗುತ್ತದೆ. ಹೇಗೆ ಮುಳುಗುತ್ತೆ ಅಂತ ಗೊತ್ತಾಗ್ಬೇಕಂದ್ರೆ ನನ್ ಚಾನೆಲ್ಗೆ ಹೋಗಿ ಟೈಟಾನಿಕ್ ಮೂವಿ ಎಕ್ಸ್ಪ್ಲೈನ್ ವಿಡಿಯೋ ಇದೆ, ಹೋಗಿ ನೋಡಿ. ಅನೇಕ ಜನರು ಸಾಯುತ್ತಾರೆ, ಅಂದ್ರೆ ಟಿಕೆಟ್ ತಗೋತಾರೆ. ಬೆಂಜಮಿನ್ ಬದುಕುಳಿಯುತ್ತಾನೆ. ಈ ನನ್ ಮಗ ನಿಗರ್ಕೊಳ್ಳಲ್ಲ. ಅವನು ಅರಿಯುತ್ತಾನೆ, ಯುವಕರು ಸಾಯುವುದು ಇದು ಪಕ್ಕದ ಮನೆ ಪ್ರಕೃತಿಗೆ ವಿರುದ್ಧ. 19 ವರ್ಷಗಳ ನಂತರ ಅವನು ಮನೆಗೆ ಮರಳುತ್ತಾನೆ. ಮನೆ ಹಂಗೆ ಇರುತ್ತೆ, ಪೈಂಟ್ ವುಡ್ಸ್ ಇರಲ್ಲ, ಹುಲ್ಲು ಸೊಪ್ಪು ಸದೆ ಇಲ್ಲ ಬೆಳಕೊಂಡಿರುತ್ತೆ. ಡೈಸಿಯೊಂದಿಗೆ ಮತ್ತೆ ಸೇರುತ್ತಾನೆ. ಈ ಬಾರಿ ಅವರು ಪ್ರೀತಿಯಲ್ಲಿ ಕಾಜರಿ ಬಾತ್ರೂಂನಲ್ಲಿ ಬೀಳುತ್ತಾರೆ. ಇವರು ಸಂತೋಷದಿಂದ ಬದುಕುತ್ತಾರೆ. ಸುಖ ಇದ್ರೆ ನಿಮ್ಮದೇ ಆಗಿರಬೇಕು, ಸುಖ. ಮಗು ಅರುಂಧತಿ ನಕ್ಷತ್ರದಲ್ಲಿ ಹುಟ್ಟುತ್ತದೆ, ಹಲ್ಲು ಇಲ್ಲದೆ ಹುಟ್ಟುತ್ತದೆ. ಅದಕ್ಕೆ ಹೆಸರು ಕ್ಯಾರೋಲೈನ್. ಹೌದು, ಕಥೆ ಓದುತ್ತಿರುವ ಅದೇ ಕ್ಯಾರೋಲೈನ್. ಆದರೆ ಒಂದು ಕಠಿಣ ಶುಂಠಿ ಸತ್ಯ. ಬೆಂಜಮಿನ್ ಇನ್ನೂ ಯುವನಾಗುತ್ತಾನೆ. ಅವನು ಅರ್ಥಮಾಡಿಕೊಳ್ಳುತ್ತಾನೆ, ನಾನು ಸಾಮಾನ್ಯ ತಂದೆಯಾಗಲು ಸಾಧ್ಯವಿಲ್ಲ. ಅವನು ತನ್ನ ಕುಟುಂಬವನ್ನು ಬಿಟ್ಟು ಹೋಗುತ್ತಾನೆ. ಇದು ಪ್ರೀತಿಯಲ್ಲವೇ ಅಥವಾ ತ್ಯಾಗ? ಪ್ರೀತಿ, ಮಧುರ, ತ್ಯಾಗ, ಅಮರ ಮುಂಗಾರು ಮಳೆ, ಕ್ಲೈಮ್ಯಾಕ್ಸ್. ಅವನು ಜಗತ್ತನ್ನು ಸ್ಕೇಟಿಂಗ್ ಮಾಡಿಕೊಂಡು ಪಾಸ್ಪೋರ್ಟ್ ವೀಸಾ ಇಲ್ಲದೆ ಸುತ್ತುತ್ತಾನೆ. ಆದರೆ ತನ್ನ ಮಗಳನ್ನು ಮರೆಯುವುದಿಲ್ಲ. ಪ್ರತಿ ಹುಟ್ಟುಹಬ್ಬಕ್ಕೂ ಪತ್ರ, ನ್ಯೂಸ್ ಪೇಪರ್, ಕಾದಂಬರಿ, ಆಕ್ಸಿಜನ್, ಆಮ್ ವಡೆ, ತಿಥಿವಡೆ, ಚಕ್ಲಿ, ನಿಪ್ಪಟ್ಟು, ಬಿಡಿಬೆಂಕಿ ಪಟ್ಟಣ ಕಳುಹಿಸುತ್ತಾನೆ. ವರ್ಷಗಳು ಕಳೆಯುತ್ತವೆ. ಡೈಸಿ ವೃದ್ಧೆಯಾಗುತ್ತಾಳೆ, ಅಂದ್ರೆ ಮುದುಕಿಯಾಗ್ತಾಳೆ. ಬೆಂಜಮಿನ್ ಒಬ್ಬ ಹುಡುಗನಾಗುತ್ತಾನೆ. ಯುತ್ ಆಗ್ತಾನೆ. ಕೊನೆಗೆ ಒಂದು ಗಂಡು ಮಗು. ಅವನು ಎಲ್ಲವನ್ನೂ ಮರೆತುಬಿಡುತ್ತಾನೆ. ಡೈಸಿ ಅವನನ್ನು ನೋಡಿಕೊಳ್ಳುತ್ತಾಳೆ. ಇಡ್ಲಿ ಮಾಡ್ಕೊಳ್ಳೋದು ಸಾಕದು, ಸ್ನಾನ ಮಾಡ್ಸೋದು, ತಲೆ ಬಾಚೋದು, ಪೌಡರ್ ಹಾಕೋದು, ನ್ಯಾಪ್ಕಿನ್ ಚೇಂಜ್ ಮಾಡೋದು ಎಲ್ಲಾನೂ ಮಾಡ್ತಾರೆ. ಹಾಗೆ ಒಂದು ತಾಯಿ ತನ್ನ ಮಗುವನ್ನು ನೋಡಿಕೊಳ್ಳುವಂತೆ. ಕೊನೆಯ ಕ್ಷಣ, ಮಗು ರೂಪದಲ್ಲಿರುವ ಬೆಂಜಮಿನ್ ಡೈಸಿಯ ಕೈಯಲ್ಲಿ. ಒಂದು ಕ್ಷಣ ಅವನು ತನ್ನ ಜೀವನವನ್ನು ನೆನಪಿಸಿಕೊಳ್ಳುತ್ತಾನೆ. ಅವನ ಕಣ್ಣುಗಳಲ್ಲಿ ಜ್ಞಾನ, ನೋವು, ಪ್ರೀತಿ, ಕ್ರೋಧ, ಮದಮತ್ಸರ, ಏಕಾಗ್ರತೆ, ಮುಗುಳುನಗೆ. ಮತ್ತು ಅವನು ಶಾಶ್ವತವಾಗಿ ಕಣ್ಣು ಮುಚ್ಚುತ್ತಾನೆ. ಕ್ಯಾರೋಲೈನ್ ಡೈರಿಯನ್ನು ಮುಚ್ಚುತ್ತಾಳೆ. ಕಸದ ಬುಟ್ಟಿಗೆ ಬಿಸಾಕುತ್ತಾಳೆ. ಹೊರಗೆ ಬಿರುಗಾಳಿ ಗರ್ಜಿಸುತ್ತದೆ.
ಸುಂಟರಗಾಳಿ ಡೋಲು ಬಡಿಸಿತು ಹುಡುಗನ್ನ. ಹಳೆಯ ಗಡಿಯಾರ ಕೆಂಗೇರಿ ಮೋರಿ ನೀರಿನಲ್ಲಿ ಮುಳುಗುತ್ತದೆ. ಸಮಯ ಮತ್ತೆ ತನ್ನ ದಾರಿಯಲ್ಲಿ ಸಾಗುತ್ತದೆ. ನಾವು ಸಮಯವನ್ನು ನಿಲ್ಲಿಸಬಹುದೇ? ಅಥವಾ ಹಿಂದಕ್ಕೆ ತಿರುಗಿಸಬಹುದೇ? ಬಹುಶಃ ಇಲ್ಲ. ಆದರೆ ಈ ಕಥೆ ನಮಗೆ ಹೇಳುವುದು ಒಂದೇ ಒಂದು ವಿಷಯ: ಗಂಟೆ. ಜೀವನವು ಸಮಯದ ಬಗ್ಗೆ ಅಲ್ಲ. ಬಾಂಗಡಿ ಮೀನು, ಅದು ನಾವು ಪ್ರೀತಿಸುವವರ ಬಗ್ಗೆ. ಪಾಂಪ್ಲೆಟ್ ಮೀನು. ಇದಾಗಿದೆ ಬೆಂಜಮಿನ್ ಬಟನ್ನ ಅದ್ಭುತ ಕಥೆ. ನಿಮ್ಮ ಹೃದಯವನ್ನು ಸ್ಪರ್ಶಿಸಿದರೆ ಸ್ವಲ್ಪ ಹೊತ್ತು ನಿದ್ರೆ ಮಾಡಿ. ಅದು ಈ ಕಥೆಯ ಶಕ್ತಿ. ಖಾರ ಬನ್ನಿ. ಮತ್ತಷ್ಟು ಕಥೆಗಳಿಗಾಗಿ, ಕುದುರೆಗಳಿಗಾಗಿ ನಮ್ಮ ಜೊತೆ ಸದಾ ಇರಿ. ಪ್ಲೀಸ್ ನನ್ ಜೊತೆನೇ ಇರಿ. ನನ್ ಬಿಟ್ಟು ಎಲ್ಲೂ ಹೋಗಬೇಡಿ. ಇಲ್ಲೇ ಇರಿ, ಕರ್ನಾಟಕದಲ್ಲಿ ಇರಿ. ಧನ್ಯವಾದಗಳು. ಐ ಲವ್ ಯು. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಎಲ್ಲರೂ ಈ ವಿಡಿಯೋ ಮಾಡಕ್ಕೆ ನಾನು ತುಂಬಾ ಬೇವಾರ್ಸಿದ್ದೀನಿ. ಏನಕ್ಕೆ ಅಂದ್ರೆ ನಮ್ಮ ರೂಮಲ್ಲಿ ಫ್ಯಾನ್ ಇರ್ಲಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ತರ ಸಿನಿಮಾ ಎಕ್ಸ್ಪ್ಲನೇಷನ್ ಬೇಕಾದಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದಲ್ಲಿ ಲೈಕ್, ಶೇರ್ ಅಂಡ್ ಕಾಮೆಂಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್.